ತಿಂಗಳಿಗೆ ಅನುಗುಣವಾಗಿ ವ್ಯಕ್ತಿಯ ನಡವಳಿಕೆ, ಮನೋಭಾವ ಇತ್ಯಾದಿ ರೂಪುಗೊಂಡಿರುತ್ತೆ. ಮಾರ್ಚ್ ತಿಂಗಳು ಅಂದರೆ ಹೊಸತನದ ಆಗಮನ, ಕೆಟ್ಟ ಅಭ್ಯಾಸಗಳಿಗೆ ಅಂತ್ಯ, ಹೊಸ ಆಲೋಚನೆ, ನೂತನ ಗುರಿ, ಹೀಗೆ ಒಂಥರ ಹೊಸತುಗಳ ಆರಂಭದ ಖುಷಿಯಲ್ಲಿರುತ್ತಾರೆ. ಎಲ್ಲರಿಗೂ ವಿಶೇಷ ಎನಿಸುವ ಮಾರ್ಚಿಯಲ್ಲಿ ಹುಟ್ಟಿದವರಿಗಂತೂ ಇನ್ನಷ್ಟು ಸಂಭ್ರಮ. ಈ ಜನರ ಸ್ವಭಾವವು ತುಂಬಾ ಆಕರ್ಷಕವಾಗಿದೆ ಮತ್ತು ಅವರು ಬೇಗನೆ ಜನರೊಂದಿಗೆ ಬೆರೆಯುತ್ತಾರೆ. ಅವರು ಕಠಿಣ ಪರಿಶ್ರಮವನ್ನು ನಂಬುತ್ತಾರೆ ಮತ್ತು ತಮ್ಮದೇ ಆದ ಯಶಸ್ಸನ್ನು ಸಾಧಿಸಲು ಬಯಸುತ್ತಾರೆ. ಆದರೆ ಅನಗತ್ಯ ಸಿಟ್ಟು, ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಷ್ಟೇ ಅಲ್ಲ, ಸ್ವಲ್ಪ ಹಠಮಾರಿ ಸ್ವಭಾವದವರಾಗಿರುವ ಕಾರಣ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಈ ವ್ಯಕ್ತಿಗಳಲ್ಲಿ ಅದ್ಭುತವಾಗಿರುವ ಹಾಸ್ಯ ಪ್ರವೃತ್ತಿ ಇರುವುದು. ಇವರ ಹಾಸ್ಯ ಪ್ರವೃತ್ತಿಯು ಸಹಜವಾಗಿರುವ ಕಾರಣದಿಂದಾಗಿ ಇವರ ಸುತ್ತಲೂ ತುಂಬಾ ಸ್ನೇಹಿತರು ಅಥವಾ ಒಂದು ಗುಂಪು ಯಾವಾಗಲೂ ಸೇರಿರುತ್ತದೆ. ಗೆಳೆಯರ ತಂಡದಲ್ಲಿ ಇವರು ಹೆಚ್ಚು ಪ್ರಮುಖರೂ ಆಗಿರುತ್ತಾರೆ. ಇವರಲ್ಲಿನ ಸಕಾರಾತ್ಮಕತೆಯನ್ನು ಹೊರತುಪಡಿಸಿದರೆ ಈ ಪುರುಷರು ಬೇಗನೆ ಕಿರಿಕಿರಿಗೆ ಒಳಗಾಗಿ ಆಕ್ರಮಣಶೀಲರಾಗುತ್ತಾರೆ. ಪರಿಸ್ಥಿತಿ ತಮ್ಮ ಪರವಾಗಿ ಇಲ್ಲದೆ ಇರುವಾಗ ಅವರು ಕೋಪಗೊಳ್ಳುತ್ತಾರೆ. ಅವರು ತಮ್ಮದೇ ದಾರಿಯಲ್ಲಿ ಇರಲು ಬಯಸುವರು ಮತ್ತು ಇತರರ ಮಾತು ಕೇಳಲ್ಲ. ಇತರರಿಗೆ ಬೆಳಕು ನೀಡಲು ತಮ್ಮ ಬೆಂಕಿಯನ್ನು ಬಳಸಬಹುದೆಂದು ಅವರು ನೆನಪಿಟ್ಟುಕೊಳ್ಳಬೇಕು. ಇವರು ಸ್ವಭಾವತಃ ಹೆಚ್ಚು ಶಾಂತಿಯುತ, ಹರ್ಷಚಿತ್ತ ಮತ್ತು ಸೌಮ್ಯವಾಗಿರುತ್ತಾರೆ. ಆದ್ದರಿಂದ ಇವರು ಹೆಚ್ಚು ಕ್ಲಾಸಿಕ್ ಅಥವಾ ಹಾಸ್ಯಮಯ ಚಲನಚಿತ್ರದತ್ತ ಒಲವು ತೋರುತ್ತಾರೆ. ಅದರಲ್ಲಿ ಅವರು ತಮ್ಮ ಸಂಜೆಯನ್ನು ಅತ್ಯುತ್ತಮವಾಗಿ ಆನಂದಿಸಬಹುದು ಮತ್ತು ಉತ್ತಮ ಸಮಯವನ್ನು ಕಳೆಯಬಹುದು. ಜೀವನದಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಈ ಜನರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಇವರು ತಮ್ಮ ಪ್ರೀತಿಪಾತ್ರರಿಗೆ ಮೀಸಲು ಮತ್ತು ದೀರ್ಘಾವಧಿಯ ಸಂಬಂಧದಲ್ಲಿ ನಂಬಿಕಸ್ಥರಾಗಿರುವರು. ಒಳ್ಳೆಯ ವಿಚಾರಗಳನ್ನು ಪ್ರೀತಿಸುವರು ಮತ್ತು ಕಠಿಣ ಕೆಲಸಗಾರರಾಗಿರುವರು. ಈ ವ್ಯಕ್ತಿಗಳು ಪ್ರೀತಿಪಾತ್ರರು, ವಿಶ್ವಾಸಾರ್ಹರು ಮತ್ತು ಸರಳವಾಗಿರುವವರು. ವರು ತುಂಬಾ ಸ್ನೇಹಮಯಿ ಹಾಗೂ ತೆರೆದ ಮನಸ್ಸಿನವರಾದರೂ ಜೀವನವನ್ನು ಜಟಿಲಗೊಳಿಸಲ್ಲ. ಇವರು ತುಂಬಾ ಸ್ನೇಹಿತರನ್ನು ಹೊಂದಿರುವರು ಮತ್ತು ಯಾವುದೇ ಸಾಹಸಕ್ಕೆ ಕೈಹಾಕಲು ಹೆದರಲ್ಲ. ಈ ವ್ಯಕ್ತಿಗಳು ಶಾಂತಿಯಿಂದ ಕೂಡಿರುತ್ತಾರೆ. ಅವರಲ್ಲಿ ಜಗಳ, ಗಲಾಟೆ ಇಂತಹ ವಿಚಾರಗಳಿಗೆ ಹೆಚ್ಚು ಒಳಗಾಗದೆ ಶಾಂತಿಯುತ ಮನಸ್ಥಿತಿ ಹೊಂದಿರುತ್ತಾರೆ. ಯಾವಾಗಲೂ ಪ್ರಶಾಂತತೆ ಬಯಸುತ್ತಾರೆ. ಅಲ್ಲದೆ ಬೇರೆಯವರ ಜೊತೆ ಮಾತಿಗಿಳಿದಾಗ ಹೆಚ್ಚು ಪ್ರೌಢರಂತೆ ಕಾಣುತ್ತಾರೆ. ಈ ವ್ಯಕ್ತಿಗಳು ತಮ್ಮ ಆಲೋಚನೆಗಳ ಮೇಲೆ ನಿರ್ಧಾರ ತೆಗೆದುಕೊಳ್ಳಲು ಬಯಸುವರು. ಇವರು ತುಂಬಾ ಸರಳವಾಗಿರುವರು ಮತ್ತು ಆಕಾಶದಲ್ಲಿ ತೇಲಾಡಲು ಇವರು ಬಯಸುವುದಿಲ್ಲ. ತಮ್ಮ ನಿರ್ಧಾರದಲ್ಲಿ ತಾರ್ಕಿಕವಾಗಿರುವರು ಮತ್ತು ಪ್ರತಿಯೊಂದನ್ನು ಒಳ್ಳೆಯ ರೀತಿ ಸಂಯೋಜನೆ ಮಾಡುವರು. ಇವರು ತುಂಬಾ ಚುರುಕು ಮತ್ತು ವಿಶ್ರಾಂತಿ ಇಲ್ಲದೆ ಇರುವ ವ್ಯಕ್ತಿಗಳಾಗಿರುವರು. ಇವರು ಏನಾದರೂ ಹೊಸತನ್ನು ಹುಡುಕಲು ಪ್ರಯತ್ನಿಸುತ್ತಾ ಇರುವರು. ಯಾಕೆಂದರೆ ತಮ್ಮ ಜೀವನದ ಅದ್ಭುತ ಕಥೆಯನ್ನು ಅವರು ಬೇರೆ ಜನರಿಗೆ ಹೇಳಲು ಬಯಸುವರು. ಈ ವ್ಯಕ್ತಿಗಳು ತಮ್ಮ ಜೀವನ ಅನುಭವದ ಮೇಲೆ ವಾಸಿಸುವರು ಮತ್ತು ಇದರಿಂದಲೇ ಅವರು ತುಂಬಾ ತೃಪ್ತಿಪಟ್ಟುಕೊಳ್ಳುವರು. ಬೇರೆಯವರಿಗೆ ಇವರು ಬಂಡಾಯವೆದ್ದಂತೆ ಕಾಣುವರು, ಆದರೆ ನಿಜವಾಗಿಯೂ ಇದು ಹಾಗೆ ಆಗಿರುವುದಿಲ್ಲ. ಇವರು ತುಂಬಾ ನಂಬಿಕಸ್ಥರು. ಈ ವ್ಯಕ್ತಿಗಳಿಗೆ ದೊಡ್ಡ ಸಂಖ್ಯೆಯ ಸ್ನೇಹಿತರ ಬಳಗವೂ ಇರುವುದಿಲ್ಲ. ಹತ್ತಿರಕ್ಕೆ ಬರಲು ಅವರು ಯಾರನ್ನೂ ಬಿಡುವುದಿಲ್ಲ. ಇವರು ಅಷ್ಟು ಸುಲಭವಾಗಿ ಸ್ನೇಹಿತರನ್ನು ಮಾಡಿಕೊಳ್ಳುವುದಿಲ್ಲ. ಆದರೆ ಒಂದು ಸಲ ಇವರು ಸ್ನೇಹಿತರನ್ನು ಮಾಡಿಕೊಂಡರೆ ಇವರು ದೀರ್ಘಕಾಲದ ತನಕ ತಮ್ಮ ಸ್ನೇಹಕ್ಕೆ ಬದ್ಧರಾಗಿರುವರು. ನೀವು ಇವರ ನಿಕಟ ಸ್ನೇಹಿತರಾಗಲು ಯಶಸ್ವಿಯಾದರೆ ಆಗ ನೀವು ಜೀವನ ಪೂರ್ತಿ ಅವರ ಸ್ನೇಹಿತರಾಗಿರುವಿರಿ. ಈ ವ್ಯಕ್ತಿಗಳು ಎಲ್ಲ ಸಮಯದಲ್ಲೂ ತಮ್ಮದೇ ಆಗಿರುವಂತಹ ನಿಯಮವನ್ನು ಪಾಲಿಸುವವರು. ಇದೇ ವೇಳೆ ಇವರು ತುಂಬಾ ಸಾಂಪ್ರದಾಯಿಕ ಹಾಗೂ ಪದೇ ಪದೇ ಬದಲಾವಣೆಯನ್ನು ಬಯಸದೇ ಇರುವಂತಹ ವ್ಯಕ್ತಿಗಳು. ಇವರು ತಮ್ಮ ಹಿಂದನ ನೆನಪಿನಲ್ಲಿ ಯಾವಾಗಲೂ ಮುಳುಗಿ ಹೋಗಿರುವರು. ಇದರಲ್ಲಿ ಯಾವುದೇ ತಪ್ಪು ಇದೆ ಎಂದು ಅವರಿಗೆ ಅನಿಸುವುದಿಲ್ಲ.
ಇಂದಿನ ದಿನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಹಣಕಾಸು ಅಂದ್ರೆ ಅತ್ಯಂತ ಪ್ರಮುಖವಾದ ವಸ್ತು ಹಾಗೂ ಜೀವನ ನಡೆಸಲು ಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದ ಒಂದು ಭಾಗ ಎಂದು ಹೇಳಬಹುದಾಗಿದೆ. ಹಣವನ್ನು ಸರಿಯಾದ ರೀತಿಯಲ್ಲಿ ಗಳಿಕೆ ಮಾಡೋದು ಮಾತ್ರ ಮುಖ್ಯ ಆಗಿರುವುದಿಲ್ಲ, ಬದಲಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡುವುದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತದೆ. ಈ ರೀತಿ ಹಣದ ಮ್ಯಾನೇಜ್ಮೆಂಟ್ ಅಥವಾ ಹಣದ ನಿರ್ವಹಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡುವಂತಹ ಗುಣಗಳನ್ನು ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರು ಹೊಂದಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವರು ಅತ್ಯಂತ ಶ್ರೀಮಂತ ರಾಶಿ ಅವರಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುತ್ತಾರೆ. ಅವರು ಬಳಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಹಣ ಇರುವ ಕಾರಣದಿಂದಾಗಿ ಹಣವನ್ನು ಯಾವ ರೀತಿ ಖರ್ಚು ಮಾಡಬೇಕು ಹಾಗೂ ನಿರ್ವಹಣೆ ಮಾಡಬೇಕು ಎನ್ನುವಂತಹ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ. ಇನ್ನು ಇವರು ಕೂಡ ಸುಖ ಸುಮ್ಮನೆ ಯಾವತ್ತೂ ಕೂಡ ಬೇಕಾಬಿಟ್ಟಿಯಾಗಿ ಹಣ ಖರ್ಚು ಮಾಡುವುದಿಲ್ಲ. ಅವರು ಪ್ರತಿಯೊಂದು ರೂಪಾಯಿಯನ್ನು ಖರ್ಚು ಮಾಡುವುದಕ್ಕೆ ಕೂಡ ಸರಿಯಾದ ಕಾರಣವನ್ನು ಹೊಂದಿರುತ್ತಾರೆ. ಅವರು ಖರೀದಿ ಮಾಡುವಂತಹ ಪ್ರತಿಯೊಂದು ಹಣಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಮೌಲ್ಯವನ್ನು ನಿರೀಕ್ಷೆ ಮಾಡುತ್ತಾರೆ. ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಸದಾ ಕಾಲ ಇರುತ್ತದೆ. ಇದಕ್ಕೆ ಪ್ರಮುಖವಾದ ಕಾರಣ ಹಣವನ್ನು ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಬೇಕು ಎನ್ನುವಂತಹ ಸಂಪೂರ್ಣ ಹಿಡಿತ ಇರುತ್ತದೆ. ದೀರ್ಘಕಾಲದವರೆಗೆ ತಮ್ಮ ಸಂಪತ್ತನ್ನು ಸುರಕ್ಷಿತವಾಗಿ ನಿಯಂತ್ರಣ ಮಾಡುವಂತಹ ಬುದ್ಧಿವಂತಿಕೆ ಇರುವ ಕಾರಣದಿಂದಾಗಿ ಈ ವ್ಯಕ್ತಿಗಳು ಕೂಡ ಶ್ರೀಮಂತರಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುತ್ತಾರೆ. ಫೈನಾನ್ಸಿಯಲ್ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಬೇಕು ಎನ್ನುವುದನ್ನು ಇವರನ್ನು ನೋಡಿ ಕಲಿಯಬೇಕು. ಯಾವ ವಸ್ತುಗಳ ಅಗತ್ಯತೆ ಹಾಗೂ ಬೇಕು ಎನ್ನುವಂತಹ ವ್ಯತ್ಯಾಸವನ್ನು ಸರಿಯಾದ ರೀತಿಯಲ್ಲಿ ಕಂಡು ಹಿಡಿದು ಅದಕ್ಕೆ ತಕ್ಕಂತೆ ಖರ್ಚು ಮಾಡುವಂತಹ ಬುದ್ಧಿವಂತಿಕೆ ಅವರ ಬಳಿ ಇದೆ. ತಮ್ಮ ಜೀವನದಲ್ಲಿ ಬೇಕು ಎಂದಿದ್ದೆಲ್ಲ ಖರೀದಿಸುವಂತಹ ಹಾಗೂ ಹೊಂದುವಂತಹ ಆಸೆಯನ್ನು ಹೊಂದಿರುತ್ತಾರೆ ಹಾಗೂ ಅದನ್ನು ನನಸು ಮಾಡಿಕೊಳ್ಳುವಂತಹ ಪ್ರತಿಯೊಂದು ಪರಿಶ್ರಮವನ್ನು ಅವರು ಪಡುತ್ತಾರೆ. ಹಣವನ್ನು ಯಾವ ರೀತಿಯಲ್ಲಿ ಹೂಡಿಕೆ ಮಾಡಬೇಕು ಹಾಗೂ ಉಳಿತಾಯ ಮಾಡಬೇಕು ಎನ್ನುವಂತಹ ಸಂಪೂರ್ಣ ಜ್ಞಾನವನ್ನು ಅವರು ಹೊಂದಿರುತ್ತಾರೆ. ಕೇವಲ ತಾವು ಹಣವನ್ನು ಮಾಡೋದು ಮಾತ್ರವಲ್ಲದೆ ತಮ್ಮ ಸುತ್ತಮುತ್ತಲೂ ಇರುವಂತಹ ಜನರಿಗೂ ಕೂಡ ಹಣವನ್ನು ಯಾವ ರೀತಿಯಲ್ಲಿ ಗಳಿಸಬೇಕು ಎನ್ನುವಂತಹ ಸುಲಭ ಮಾಹಿತಿಯನ್ನು ನೀಡಲಿದ್ದಾರೆ. ತಮ್ಮ ಗುರಿಯ ಕಡೆಗೆ ಏಕಾಗ್ರತೆಯನ್ನು ಹೊಂದಿರುವಂತಹ ಇವರು ಜೀವನದಲ್ಲಿ ಯಾವ ಗುರಿಯನ್ನು ಮುಟ್ಟಬೇಕು ಎನ್ನುವಂತಹ ಸ್ಪಷ್ಟ ನಿಲುವನ್ನು ಹೊಂದಿರುತ್ತಾರೆ. ತಮ್ಮ ಪ್ರತಿಯೊಂದು ಹೂಡಿಕೆಯನ್ನು ಕೂಡ ದೀರ್ಘಕಾಲದ ದೃಷ್ಟಿಕೋನದಲ್ಲಿ ಹೂಡಿಕೆ ಮಾಡುವುದರಿಂದ ಇವರನ್ನು ಅತ್ಯಂತ ಬುದ್ಧಿವಂತ ಹಣ ನಿರ್ವಹಣಾಕಾರರು ಎಂಬುದಾಗಿ ಕರೆಯಲಾಗುತ್ತದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ನೀವು ಐಷಾರಾಮಿ ಜೀವನವನ್ನು ಆನಂದಿಸಬೇಕು ಎನ್ನುವ ನಿಟ್ಟಿನಲ್ಲಿ ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಎಂಬುದಾಗಿ ಇವರ ಬಳಿ ಕೇಳಿದರೆ ಖಂಡಿತವಾಗಿ ಅವರು ನಿಮಗೆ ಪರ್ಫೆಕ್ಟ್ ಟಿಪ್ಸ್ ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಹೇಳಬಹುದಾಗಿದೆ. ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಹಾಗೂ ಯಾವ ಮಟ್ಟದಲ್ಲಿ ಎಷ್ಟೊತ್ತಿಗೆ ಹೂಡಿಕೆ ಮಾಡಬೇಕು ಎನ್ನುವುದನ್ನು ಸರಿಯಾಗಿ ತಿಳಿದಿರುತ್ತಾರೆ. ಆತಂಕ ಅನ್ನೋದು ಸಾಮಾನ್ಯವಾದ ವಿಚಾರವಲ್ಲ. ಇದನ್ನು ಸರಿಯಾಗಿ ನಿಭಾಯಿಸದಿದ್ದಲ್ಲಿ ಗಂಭೀರ ಮಾನಸಿಕ ಆರೋಗ್ಯ ಸಮಸ್ಯೆಯಾಗಿಯೂ ಬದಲಾಗಬಹುದು. ಕೆಲವರು ಆತಂಕದಿಂದ ತಮ್ಮ ಸಂತೋಷವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಮನೆಯಲ್ಲಿ ಅಥವಾ ಕೆಲಸದಲ್ಲಿ ಕೆಲ ಸಂಬಂಧಗಳಿಂದ ದೂರ ಉಳಿಯುತ್ತಾರೆ. ಹೆಚ್ಚು ಒಂಟಿಯಾಗಿ ಇರಲು ಬಯಸುತ್ತಾರೆ. ಅಂತಹ ಜನರನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವರಿಗೆ ಆತಂಕ ಪ್ರಾರಂಭವಾದಾಗ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದು ಮುಖ್ಯ, ಏಕೆಂದರೆ ಅವರು ಎಲ್ಲದರ ಬಗ್ಗೆ ಚಿಂತಿಸುತ್ತಾರೆ. ಇದು ಅವರ ಜೀವನ ಮತ್ತು ಆರೋಗ್ಯದಲ್ಲಿ ವಿವಿಧ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಇವರು ಯಾವಾಗಲೂ ಚಿಂತಿತರಾಗಿರುತ್ತಾರೆ. ಅವರು ಆಗಾಗ್ಗೆ ಸಂದರ್ಭಗಳನ್ನು ಅತಿಯಾಗಿ ವಿಶ್ಲೇಷಿಸುತ್ತಾರೆ. ತಪ್ಪುಗಳನ್ನು ಮಾಡುವ ಬಗ್ಗೆ ಹೆಚ್ಚು ಚಿಂತಿಸುತ್ತಾರೆ. ತಾವು ತಪ್ಪು ಮಾಡಿಬಿಡಬಹುದೇನೋ ಎನ್ನುವ ಆತಂಕದಲ್ಲಿ ಜೀವನ ಕಳೆಯುತ್ತಾರೆ. ಯಾವುದೋ ಒಂದು ಭಯ, ಆತಂಕ ಅವರನ್ನು ಕಾಡುತ್ತಲೇ ಇರುತ್ತದೆ. ಯೋಚಿಸಿದಂತೆ ಕೆಲಸಗಳು ನಡೆಯದಿದ್ದಾಗ ಆತಂಕಕ್ಕೆ ಒಳಗಾಗಬಹುದು. ಇದು ಮಾನಸಿಕವಾಗಿ ಅವರನ್ನು ಕುಗ್ಗಿಸಬಹುದು.
ಹೀಗಾಗಿ ನಿಮ್ಮ ನಡುವೆ ಇರುವ ಯಾರಾದರೂ ಚಿಂತೆಗೀಡಾದರೆ ಅವರ ಬಗ್ಗೆ ಕಾಳಜಿ ವಹಿಸಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.